ಗುಡ್ ಮಾರ್ನಿಂಗ್. ಸೊ ಸುರೇಶ್ ಅಂತ ಹೇಳ್ಬಿಟ್ಟು ನಾವು ಇವತ್ತಿನ ಕಾನ್ಸೆಪ್ಟ್ ಏನಪ್ಪ ಅಂತ ಹೇಳಿದ್ರೆ 100% ಕೆಲಸ ಸಿಗುತ್ತೆ. ಇದನ್ನು ಕಲಿತ್ರೆ ಸಿಗುತ್ತೆ. ಏನು ಕಲಿಬೇಕು ಅಂತ ಹೇಳಿದ್ರೆ ಏನು ಕಲಿಬೇಕಪ್ಪ ಅಂತ ಹೇಳಿದ್ರೆ ನೋಡಪ್ಪ, ಯಾರಾದರೂ ಇವಾಗ ಆಲ್ರೆಡಿ ಡಿಗ್ರಿ ಮುಗಿಸಿದ್ರೆ ಪಿ ಇ ಬಿ ಟೆಕ್ ಡಿಪ್ಲೊಮಾ, CS ಕಂಪ್ಯೂಟರ್ ಸೈನ್ಸು ಅಥವಾ ಯಾವುದೇ ಬ್ರಾಂಚ್ ಆಗ್ಬೋದು, ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್, ಸಿವಿಲ್ ಬಂದುಬಿಟ್ಟು ಮೆಕ್ಯಾನಿಕಲ್ಲು, IT, ಈ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನು, ಈ ರೀತಿ ಯಾವುದೇ ಬ್ರಾಂಚ್ ಆಗಿರ್ಬೋದು, ಯಾವುದೇ ಯೂನಿವರ್ಸಿಟಿಯಲ್ಲಿ ಡಿಗ್ರಿನ ಕಂಪ್ಲೀಟ್ ಮಾಡಿದರೆ ಕೆಲಸ ಸಿಗದೆ ಹೋದರೆ ಖಂಡಿತ ಇವಾಗ 2017ರಲ್ಲಿ ಜಾವಾ ಅಂತ ಒಂದು ಇದಿದೆ, ಲ್ಯಾಂಗ್ವೇಜ್ ಇದೆ. ಏನಪ್ಪ ಅಂತ ಹೇಳಿದ್ರೆ ಜಾವಾ 2017ರಲ್ಲೇ ಒಂದು ಒಳ್ಳೆಯ ಲ್ಯಾಂಗ್ವೇಜ್, ಅಂದರೆ ಹೆಚ್ಚು ಡಿವೈಸ್ಗಳು ಸಪೋರ್ಟ್ ಮಾಡುತ್ತೆ ಜಾವಾ. ಇದನ್ನು ಕಲಿತ್ರೆ ನಿಮಗೆ ಖಂಡಿತ ಕೆಲಸ ಸಿಗುತ್ತೆ ಅಂತ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಜಾವಾ ನಾನು HCL ಕೆಲಸ ಮಾಡ್ತಾಯಿದ್ದೀನಿ, ನನಗೆ ಕೆಲಸ ಸಿಕ್ಕಿರಲಿಲ್ಲ, ಆದರೆ ಇವಾಗ ಸಿಕ್ಕಿದೆ. ಜಾವಾ ಫಸ್ಟಿಗೆ ಜಾವಾ ಬಗ್ಗೆ ಏನು ಗೊತ್ತಿರಲಿಲ್ಲ. ಮುಗಿಸಿದ ತಕ್ಷಣ ಆ್ಯಕ್ಚುಲಿ ನಾನು 2013ರಲ್ಲಿ ಮುಗಿಸಿದ್ದು ಇಂಜಿನಿಯರಿಂಗು, ಬಟ್ ಆದರೆ ನನಗೆ ಕೆಲಸ ಸಿಕ್ಕಿದ್ದು 2016ರಲ್ಲಿ. ಅದಕ್ಕೆ ನೀವು ಈ ಥರ ಆಗಬಾರ್ದು ಅಂತ ಹೇಳ್ತಾ ಇದ್ದೀನಿ. ಯಾರು ಜಾಬ್ ಬಗ್ಗೆ ಸಫರ್ ಆಗಿದ್ದರೆ ಅವರಿಗೆ ಇದು 100% ಸಿಗುತ್ತೆ. ಈ ವಿಡಿಯೋನ ನೋಡಿದ್ರಿ ಅಂತ ನನ್ನ ಅನಿಸಿಕೆಗಳನ್ನು ಹೇಳ್ತೀನಿ. ನಾನು ಸುಮಾರು ಒಂದು 60ಕ್ಕೂ ಹೆಚ್ಚು ಇಂಟರ್ವ್ಯೂನ ಅಟೆಂಡ್ ಮಾಡಿದ್ದೇನೆ. ಇನ್ಫೋಸಿಸಲ್ಲಿ ಅಟೆಂಡ್ ಮಾಡಿದ್ದೀನಿ. ಇನ್ಫೋಸಿಸು, ವಿಪ್ರೋ, ಕಾಗ್ನಿಸೆಂಟ್, ಟೆಕ್ ಮಹೀಂದ್ರಾ, ಆಮೇಲೆ ಇವಾಗ HCL ಕೆಲಸ ಮಾಡ್ತಾಯಿದ್ದು. ಟೆಕ್ ಮಹೀಂದ್ರಾ, ವೈರಲ್ ಡೇಟಾ ಟೆಕ್ನಾಲಜಿ ಆ್ಯಂಡ್ ಮಾನಸ ಸರೋವರ್ ಟೆಕ್ನಾಲಜಿ ಪಾರ್ಕ್ ಇನ್ ಚೆನ್ನೈ. ಮತ್ತು ಫಸ್ಟ್ ಸೋರ್ಸಲ್ಲಿ ಒಂದು 2 years ಕೆಲಸ ಮಾಡಿದ್ದೀನಿ 10,000ಗೆ. ಇವಾಗ HCL ಬಂದು ನನಗೆ 21,000 ಇದೆ. ಜಾವಾ ಯಾಕೆ ಕಲಿಬೇಕಪ್ಪ ಅಂತ ಹೇಳಿದರೆ 3 ಮಿಲಿಯನ್ ಡಿವೈಸಸ್ ಸಪೋರ್ಟ್ ಮಾಡ್ತವೆ. ಹೇಗೆ ಅಂತ ಹೇಳಿದ್ರೆ ಯೂಟ್ಯೂಬ್ ಯಾವುದೇ ಇರ್ಬೋದು, ಲ್ಯಾಪ್ಟಾಪ್ ಇರ್ಬೋದು, ಮೊಬೈಲ್ ಇರ್ಬೋದು, ನಿಮ್ಮದು ಆಮೇಲೆ ಕಂಪ್ಯೂಟರ್ ಇರ್ಬೋದು, ಡೆಸ್ಕ್ಟಾಪ್ ಇರ್ಬೋದು. ಅದರಲ್ಲಿ ಆಲ್ರೆಡಿ JVM ಅಂತ ಇರುತ್ತೆ, ಒಂದು ಜಾವಾ ವರ್ಚುವಲ್ ಮೆಷಿನ್ ಅಂತ, ಅದು ಇನ್ಬಿಲ್ಟ್ ಆಗಿದೆ. ಹೇಗೆ ಅಂತ ಹೇಳಿದ್ರೆ ನೀವೇನಾದ್ರು ಕೋಡಿಂಗ್ ಕಲಿತ್ರೆ ಮಿನಿಮಮ್ ಕಲಿಯೋಕ್ಕೆ 3 months ಬೇಕು. ಒಂದು ಜಾವಾ ಏನಪ್ಪ ಗೊತ್ತಿಲ್ಲ ನನಗೆ. PUC ಇವಾಗ ಏನಾಗಿದೆ ಅಂತ ಹೇಳಿದರೆ ಇವಾಗ PUC ಆದವ್ರು +2 ಆಗಿದ್ದರೆ ಸಾಕು ಜಾವಾ ಕಲಿಬೋದು. ಅವರು ಕಲಿತು ಅವರು ಒಂದಿನ ಕೆಲಸಕ್ಕೆ ಹೋಗ್ಬೋದು ಜಾವಾ. ಏಕೆಂತ ಹೇಳಿದ್ರೆ ಇಲ್ಲಿ ಚೆನ್ನೈಯಲ್ಲಿ ಒಂದು ಕಂಪ್ನಿ ಇದೆ ಜೋಬೋ ಅಂತ, ಅಲ್ಲಿ ಬಂದುಬಿಟ್ಟು ಯಾವುದೇ ಡಿಗ್ರಿ ಕೇಳಲ್ಲ. ಡಿಗ್ರಿ ಆಗಿದ್ದರೆ ಉತ್ತಮ. ಡಿಗ್ರಿ ಆದವರು ಕಲಿತ್ರೆ ಇನ್ನೂ ಸ್ವಲ್ಪ ಒಳ್ಳೆ ಕಂಪ್ನಿ ಸಿಗುತ್ತೆ. ಡಿಗ್ರಿ ಆಗಲಿದ್ರು +2 ಆಗಿದೆ, ನಾನು ಹೇಗಪ್ಪ ವಿಚಾರ ಮಾಡೋದು ಅನ್ನೋದೇನಾದರೂ ಇದ್ದರೆ ಮನಸ್ಸಲ್ಲಿ, ಅವರು ಖಂಡಿತವಾಗಿ ಭಾಳ ಧೈರ್ಯವಾಗಿ ಜಾವಾ ಕಲಿತ್ರೆ ಅಥವಾ ಜಾವಾ ಯಾವುದಾದ್ರು ಕೋರ್ಸ್ ಸೇರಿಕೊಂಡು ಅಥವಾ ಆನ್ಲೈನ್ನೇ ಕಲಿಬೋದು. ಆನ್ಲೈನ್ನೇ ಕಲಿತ್ರೆ ಖಂಡಿತ ಕೆಲಸ ಸಿಗುತ್ತೆ. ಏಕಂತ ಹೇಳಿದ್ರೆ ಇಲ್ಲಿ ಚೆನ್ನೈಯಲ್ಲಿ ಒಂದು ಕಂಪ್ನಿ ಬೇಕಾದ್ರೆ ನೀವು ಗೂಗಲಲ್ಲಿ ಸರ್ಚ್ ಮಾಡ್ಬೋದು. ಜೋವೋ ಕಂಪನಿ ಅಂತ ಸರ್ಚ್ ಮಾಡಿದರೆ ಜೋವೋ ಪ್ರೈವೇಟ್ ಲಿಮಿಟೆಡ್ ಅಂತ ಅವರದ್ದು ಕೋಡಿಂಗ್ ಅಂತ ಹೊಡೆದ್ರೆ ಅಲ್ಲಿ ನೀವು ಓಪನ್ ಆಗುತ್ತೆ, ನೋಡ್ಬೋದು. ಆ ಕಂಪ್ನಿ ಬಗ್ಗೆ ಅಬೌಟ್ ಕಾಂಟ್ಯಾಕ್ಟು ಸರ್ಚ್ ಮಾಡ್ಬೋದು. ಅದು ಆಮೇಲೆ ಗೊತ್ತಾಗುತ್ತೆ ಅಲ್ಲಿ ಎಷ್ಟು ರಿಕ್ವೈರ್ಮೆಂಟ್ಸ್ ಇದೆ, ಜಾಬು ಯಾವ ಕಂಪ್ನಿ ಏನಂತ. ಗೂಗಲಲ್ಲಿ ಇವಾಗ ಏನೇ ಡೌಟ್ ಬಂದು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡೋದು ಒಂದು ಕಾಮನ್ ಸೆನ್ಸ್ ಅಲ್ವಾ. ಅದೇ ಥರ ಇವಾಗ ಯಾವುದಕ್ಕೂ ಭಾಳ ಫೀಲ್ ಆಗೋ ಅವಶ್ಯಕತೆ ಇಲ್ಲ, ತುಂಬ ಆಪರ್ಚುನಿಟೀಸ್ ಇದೆ. ಹಾಗಾಗಿ ಜಾವಾ ಫಸ್ಟ್ ಹೆಂಗೆ ಕಲಿಯೋದಪ್ಪ ಜಾವಾ ಅಂತಂದು ಹೇಳಿದರೆ, ಫಸ್ಟ್ ಜಾವಾ ಕಲಿಯೋದು ಹೇಗೆ ಕಲಿಯೋದು ಅಂತ ಹೇಳಿದರೆ, ಫಸ್ಟ್ 3 ತಿಂಗಳು ಕೋರ್ ಜಾವಾ ಕಲಿಬೇಕು, ಮತ್ತು 1 ತಿಂಗಳು ಹೈಬರ್ನೇಟ್ ಕಲಿಬೇಕು, ಮತ್ತು 1 ತಿಂಗಳು ಸ್ಪ್ರಿಂಗ್ ಕಲಿಬೇಕು, ಮತ್ತು 1 ತಿಂಗಳು ಸರ್ವ್ಲೆಟ್ ಮತ್ತು JSP ಅಂತ ಕಲಿಬೇಕು. ಈ ಟೋಟಲ್ 5 ಟೆಕ್ನಾಲಜಿ ಕಲಿತ್ರೆ ಆ್ಯಂಡ್ರಾಯ್ಡ್ ಅಂತ ಇದೆ, ಆ್ಯಂಡ್ರಾಯ್ಡ್ ಆ್ಯಪ್ಸ್ ಅಂತೇಳಿ, ಆ್ಯಂಡ್ರಾಯ್ಡ್ ಸ್ಟುಡಿಯೋ, ಇದು ಪ್ಲೇಸ್ಟೋರ್ ಇದರಲ್ಲಿ ಗೂಗಲಲ್ಲಿ ಹೋಗ್ಬಿಟ್ಟು ಆ್ಯಂಡ್ರಾಯ್ಡ್ ಸ್ಟುಡಿಯೋ ಅಂತ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ನೀವು ಆ್ಯಂಡ್ರಾಯ್ಡ್ ನೋಡ್ಬೋದು. ಆ್ಯಂಡ್ರಾಯ್ಡ್ ಆ್ಯಪ್ಸ್ ಹೆಂಗೆ ಕ್ರಿಯೇಟ್ ಮಾಡ್ಬೋದು. ನೀವು ಆಲ್ರೆಡಿ ಇದಕ್ಕೆ ಮುಂಚೆ ನೀವು ಯಾವುದಾದ್ರೂ ಗೂಗಲ್ ಪ್ಲೇಸ್ಟೋರ್ಗೆ ಹೋಗಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡಿದ್ರೆ ನಿಮಗೆ ಇದು ಹೆಂಗೆ ವರ್ಕ್ ಆಗುತ್ತಪ್ಪ, ನಿಮಗೆ ಇನ್ಸೈಡು ಓದಿ ಆ್ಯಪನ್ನು ನೋಡ್ಕೊಂಬಿಟ್ಟು ಡೌನ್ಲೋಡ್ ಮಾಡಿಕೊಂಡು ನಾವು ಯೂಸ್ ಮಾಡ್ತೀವಿ ಅಷ್ಟೇ. ಆದರೆ ಇದು ಒಳಗಡೆ ಹೇಗೆ ಕೆಲಸ ಮಾಡುತ್ತೆ,
ನಿಜವಾಗ್ಲೂ ಹೆಂಗೆ ನಾವು ಅದನ್ನ ಈ ರೀತಿ ಪ್ರೋಗ್ರಾಮ್ ಬರೆದಿರ್ಬೋದು. ಎಲ್ಲ ಯಾವುದೇ ಒಂದು ಆ್ಯಪ್ ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ಅದರ ಹಿಂದ್ಗಡೆ ಒಂದು ಪ್ರೋಗ್ರಾಮ್ ಬರೆದಿರ್ತಾರೆ, ಅದು ಆ ರೀತಿಯೇ ಕೆಲಸ ಮಾಡುತ್ತೆ ಪ್ರೋಗ್ರಾಮ್. ಅಥವಾ ವಿಡಿಯೋ ಒಂದು ವಿಡಿಯೋನ ನೋಡೋದಾಗಿರ್ಬೋದು, ಅದು ಇವಾಗ ನಾವೇನು ಸರ್ಚ್ ಮಾಡ್ತೀವಿ ಗೂಗಲಲ್ಲಿ ಅದು ಕರೆಕ್ಟಾಗಿ ಹೇಗೆ ಬರುತ್ತೆ ಇದೇ ವಿಡಿಯೋ ಅಂತ ಹೇಳಿದರೆ, ಇದೇ ವಿಡಿಯೋ ಹೇಗೆ ಬರುತ್ತೆ ಅಂತ ಹೇಳಿದರೆ ಆ ವಿಡಿಯೋ ಆಲ್ರೆಡಿ ಅದಕ್ಕೆ ಒಂದು ನಂಬರ್ ಕೊಟ್ಟಿರ್ತಾರೆ. ಇವಾಗ ಪೋರ್ಟ್ ನಂಬರ್ ಅಂತ ಹೇಳ್ಬಿಟ್ಟು, ಸಪೋಸ್ ನಾನೇ ಇವಾಗ ಈ ವಿಡಿಯೋ ಇದು ಮಾಡಿದರೆ ಈ ಅಪ್ಲೋಡ್ ಮಾಡೋ ಒಂದು ನಂಬರ್ ಬರುತ್ತೆ. ಓಕೆ, ಪೋರ್ಟ್ ನಂಬರ್ ಈ ವಿಡಿಯೋ ಇದಕ್ಕೆ ಮುಂಚೆ ನಾನು ಒಂದು 10 ವಿಡಿಯೋ ಅಪ್ಲೋಡ್ ಮಾಡಿದ್ವಿ ಯೂಟ್ಯೂಬ್ಗೆ. ಆವಾಗ ಅಪ್ಲೋಡ್ ಮಾಡಿದಾಗೂ ಒಂದು ನಂಬರ್ ಬೇರೆ ಫಸ್ಟ್ ಅಪ್ಲೋಡ್ ಮಾಡಿದಾಗ ಒಂದು ನಂಬರ್ ಬಂದಿರುತ್ತೆ 3506, ನಂಬರ್ ಅಪ್ಲೋಡ್ ಮಾಡಿದಾಗ ಒಂದು ನಂಬರ್ 3546 ಈ ರೀತಿ ಬರುತ್ತೆ. ಈ ನಂಬರ್ ಯಾಕೆ ಕೊಡ್ತಾರೆ ಅಂತ ಹೇಳಿದರೆ ನಾವು ಏನು ಸರ್ಚ್ ಮಾಡ್ತೀವೋ ಅದೇ ಪರ್ಟಿಕ್ಯುಲರೇ ಸಿಗುತ್ತೆ. ಸಪೋಸ್ ನಾನೇ ಗೂಗಲಲ್ಲಿ ಹೋಗ್ಬಿಟ್ಟು ಜಾವ ಟೆಸ್ಟ್ ಅಂತ ಬರೆದಿತ್ತು, ಜಾವ ಆನ್ಲೈನ್ ಟೆಸ್ಟ್. ನಮ್ಗೆ ಏನಾದ್ರು ಬೇಕಾಗಿತ್ತು ಅಂದರೆ ಇವಾಗ ಕಂಟಿನ್ಯೂಸ್ ಓದೋಕೆ ಏನಾದ್ರು ಬೇಜಾರಾದರೆ ಒಂದು ಟೆಸ್ಟ್ ಅಂತ ಮಾಡಿದ್ವಿ, ಆನ್ಲೈನ್ ಟೆಸ್ಟ್ ಕ್ವಿಜ್ ಅಂತ ಇದೆ, ಬರಿಬೋದು. ಅದು ಬರೆದ್ರೆ ನಮ್ಮ ಎಬಿಲಿಟಿನ ಇಂಪ್ರೂವ್ ಮಾಡ್ಕೋಬೋದು. ಓನ್ಲಿ ಫಾರ್ ಜಾವ ಅಂತಲ್ಲ, ಕಾಂಪಿಟೇಟಿವ್ ಎಕ್ಸಾಮ್ಗೂ ಇವಾಗ ಯಾರಾದರೂ ನೆಟ್ ಇದ್ದರೆ ಇವಾಗ ಜಿಯೋ ಸಿಗೋದು ಫ್ರೀ ಕೊಡ್ತಾರೆ ಇಂಟರ್ನೆಟ್. ಓಕೆ, ಅದೇ ಇಂಟರ್ನೆಟನ್ನು ಯೂಸ್ ಮಾಡಿಕೊಂಡು ನಾವು ನಮ್ಮ ಸ್ಕಿಲ್ಸನ್ನು ಇಂಪ್ರೂವ್ ಮಾಡ್ಕೋಬೋದು. ಹೇಗೆ ಅಂತ ಹೇಳಿದ್ರೆ ಟೆಸ್ಟ್ ಬರೆದ್ರೆ 30 ಕ್ವಶನ್ಸ್ 40 ಮಿನಿಟ್ಸ್ ಇರುತ್ತೆ, 20 ಕ್ವಶನ್ 30 ಮಿನಿಟ್ಸ್ ಇರುತ್ತೆ. ಅದರಲ್ಲಿ ಎಷ್ಟು ನೀವು ಸ್ಕೋರ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡು. ಯಾವ ರೀತಿ ಕಲಿತೀರಿ ಅಂತಂದು ಹೇಳ್ಬಿಟ್ಟು ನಿಮಗೆ ಆ ರೀತಿ ಹೆಚ್ಚಾಗೋದು. ಈ ಜಾಬದಲ್ಲಿ ಹೇಗೆ ಅಂತ ಹೇಳಿದ್ರೆ ನಿಮಗೆ ಎಕ್ಸ್ಪೀರಿಯನ್ಸ್ ಮೇಲೆ ಸ್ಯಾಲ್ರಿ ಹೆಚ್ಚೇಕೆ ಅಂತ ಹೋಗ್ತೀವಿ. 1 ಇಯರ್ ಎಕ್ಸ್ಪೀರಿಯನ್ಸ್. ಈಗ ನಾನು 1 ಇಯರ್ ಎಕ್ಸ್ಪೀರಿಯನ್ಸ್ ಹೋಗಿ ನನಗೆ ಇವಾಗ ಇದೆ 20,000 ಇದೆ. ಓಕೆ, ಬಟ್ ನೆಕ್ಸ್ಟ್ ಇಯರ್ ಎಷ್ಟಾಗುತ್ತೆ ಮತ್ತು ಡಬಲ್ 40,000 ಆಗುತ್ತೆ. ನೆಕ್ಸ್ಟ್ ನೀವು ಮಿನಿಮಮ್ 3 ವರ್ಷ ಎಕ್ಸ್ಪೀರಿಯನ್ಸ್ ಇದ್ದರೆ ಜಾವದಲ್ಲಿ ಏನಿಲ್ಲಂದ್ರೆ ಒಂದು 50,000 ಸಿಗುತ್ತೆ. ಸಾಕಲ್ವಾ? ಇದು ಒಂದು ಕೆಲಸ, ಮನುಷ್ಯನಿಗೆ ಒಂದು ಕೆಲಸ ಅಂತ ಇರಬೇಕು, ಆ ರೀತಿ ಒಂದು ಕೆಲಸ ಸಿಗುತ್ತೆ. ಅದಾದಮೇಲೆ ಸೈಡ್ ಮತ್ತು ಬೇರೆ ಏನಾದ್ರು ಮಾಡ್ಬೋದು. ನೀವು ಆ್ಯಂಡ್ರಾಯ್ಡ್ ಆ್ಯಪ್ ಡೆವಲಪ್ ಅಂತ ಆವಾಗಲೇ ಹೇಳಿದೆ. ಆ್ಯಂಡ್ರಾಯ್ಡ್ ಆ್ಯಪ್ಸ್ ಒಂದು 12 ವರ್ಷದ ಹುಡುಗ 5,000 ಆ್ಯಪ್ಸನ್ನು ಆ್ಯಂಡ್ರಾಯ್ಡ್ ಆ್ಯಪ್ಸನ್ನು ಪ್ರಿಪೇರ್ ಮಾಡಿದೆ. ಹೇಗೆ ಅಂತ ಹೇಳಿದ್ರೆ ತುಂಬ ಸುಲಭ. ಆವಾಗಲೇ ಹೇಳಿದೆ ನಾನು ಆಲ್ರೆಡಿ. ಆ್ಯಂಡ್ರಾಯ್ಡ್ ಆ್ಯಪ್ಸ್ ಹೇಗೆ ಆ್ಯಂಡ್ರಾಯ್ಡ್ ಆ್ಯಪ್ಸ್ ಕ್ರಿಯೇಟ್ ಮಾಡೋದು ಅಂತ ಹೇಳಿದರೆ ಗೂಗಲ್ ಪ್ಲೇ ಸ್ಟೋರ್ ಹೋಗ್ಬಿಟ್ಟು ಆ್ಯಂಡ್ರಾಯ್ಡ್ ಸ್ಟುಡಿಯೋ ಅಂತ ಇರುತ್ತೆ, ಅದನ್ನು ಡೌನ್ಲೋಡ್ ಮಾಡ್ಕೋಬೇಕು. ಅದನ್ನು ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಫಸ್ಟು ನೀವು ಮೈ ಆ್ಯಪ್ ಅಂತ ಕೊಡಬೇಕು. ಅಲ್ಲಿ ಮೈ ಆ್ಯಕ್ಟಿವಿಟಿ ಅಂತ ಇರುತ್ತೆ. ಮೈ ಆ್ಯಕ್ಟಿವಿಟಿ ಅದ್ರ ಮೇಲೆ ಕ್ಲಿಕ್ ಮಾಡಿ, ಇನ್ನು ಮೇನ್ ಆ್ಯಕ್ಟಿವಿಟಿ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಕೊಡಬೇಕು ಅನಿಸುತ್ತೆ. ಇನ್ನೊಂದು ಸತಿ ನೆಕ್ಸ್ಟ್ ಅಂತ ಕೊಡಬೇಕು. ಫಿನಿಶ್ ಅಂತ ಕೊಟ್ಟರೆ ಅಲ್ಲಿ ಬರುತ್ತೆ. ಅವಾಗ ನೀವು ಬರೀಬೇಕು ಕೋಡ್ ಅದ್ರೊಳಗಡೆ ಬರುತ್ತೆ. ಏನು ಆ್ಯಂಡ್ರಾಯ್ಡ್ 1.0 ಆ್ಯಂಡ್ರಾಯ್ಡ್ 1.0 UTF ಅಂತ ಬರುತ್ತೆ ಅದರೊಳಗೆ ಕೋಡ್ ಒಳಗಡೆ. ಪ್ರತಿಯೊಂದು ಆ್ಯಂಡ್ರಾಯ್ಡ್ ಅಂತ ಬರೆದ ಕೋಡ್ ಒಳಗಡೆ HTML ಕೋಡ್ ಗೊತ್ತಲ್ವ ನಿಮಗೆಲ್ಲ, ಟ್ಯಾಗಿಂಗ್ ಯೂಸ್ ಮಾಡೋದಂತ ಲೆಸ್ ದ್ಯಾನ್ ಗ್ರೇಟರ್ ದ್ಯಾನ್ ಅಂತ ಅದರೊಳಗಡೆ ಬರೀಬೇಕು. ಆ್ಯಂಡ್ರಾಯ್ಡ್ ಅಂತ ಬರೆದ್ಬಿಟ್ಟು ಅಥವಾ ನೇಮ್ ಪಾಸ್ವರ್ಡು, ಇಮೇಲ್, ಜೆಂಡರ್ ಇದನ್ನು ಈ ರೀತಿ ಬರೆದು ನೀವು ಆ್ಯಂಡ್ರಾಯ್ಡ್ ಆ್ಯಪನ್ನು ಪ್ರಿಂಟ್ ಮಾಡ್ಬೋದು. ಪ್ಲೇ ಸ್ಟೋರಲ್ಲಿ ಇರುತ್ತಲ್ವ, ಅದೇ ಥರ ನಾವು ಬೇರೆಯವ್ರು ಕ್ರಿಯೇಟ್ ಮಾಡಿದ್ವಿ ಯೂಸ್ ಮಾಡೋದ್ರಿಂದ ಅದ್ರ ಬಗ್ಗೆ ನಾವು ತಿಳ್ಕೊಂಡಿದ್ರೆ ಒಳ್ಳೆಯದು. ಯಾಕಂತ ಹೇಳಿದರೆ ಅದು ಹೆಂಗೆ ವರ್ಕ್ ಆಗುತ್ತೆ ಅಂತ ನಮಗೆ ಒಂದು ಇದು ಸಿಗುತ್ತೆ. ನಮಗೆ ಗೊತ್ತಪ್ಪ, ಬೇರೆಯವ್ರು ಹೇಳಿದ್ದನ್ನೇ ಬರೀ ನಂಬ್ಕೊಂಡು ಆ ನಂಬಿಕೆ ಮೇಲೆ ಹೋಗೋದಕ್ಕಿಂತ ನಾವು ಅನಲೈಸ್ ಮಾಡ್ಬೋದು ಅಲ್ವಾ. ಈ ರೀತಿ ವರ್ಕ್ ಆಗುತ್ತೆ ಇದು, ಓಕೆ ಈ ರೀತಿ ವರ್ಕ್ ಆಗುತ್ತೆ ಇದು ಅಂತ ಹೇಳಿ ಆವಾಗ ಹೌದಾ. ಇವಾಗ ದಿನಕ್ಕೊಂದು ಇನ್ನೊಂದು ಟೆಕ್ನಾಲಜಿ ಬರ್ತಾನೆ ಇದೆ. ಓಕೆ, ಹೆಂಗೆ ಅದು ಟೆಕ್ನಾಲಜಿ ಬಂದು ಹೆಂಗೆ ವರ್ಕ್ ಆಗುತ್ತೆ ಅದ್ರ ಬಗ್ಗೆ ಏನೋ ತಿಳ್ಕೊಂಡ್ರೆ ಒಳ್ಳೆಯದು. ಓಕೆ, ಈ ರೀತಿ ಈಗ ನಾನು ಜಾವ ಹೇಳಿದೆ. ಫಸ್ಟ್ ಡೇ ಏನು ಮಾಡಬೇಕು, ಫಸ್ಟ್ ಡೇ ನೀವು ಏನು ಕಲಿಬೇಕಾಗಿರೋದು ಜಾವದಲ್ಲಿ ಒಂದು ಹಲೋ ವರ್ಡ್ ಅಂತ ಇಟ್ಟು ಕಲಿಬೇಕು. ಹಲೋ ವರ್ಡ್ ಫಸ್ಟು ಸಿಸ್ಟಮ್ ಹಲೋ ವರ್ಡ್ ಅಂತ ಈಗ ಪ್ರಿಂಟ್ ಮಾಡೋದು. ಆಮೇಲೆ ಬಂದು 1 to 100 ನಂಬರ್ಸ್ ಹೇಗೆ ಪ್ರಿಂಟ್ ಮಾಡೋದು. ನಂತರ ಬಂದು ಈವನ್ ಆ್ಯಂಡ್ ಆಡ್ ನಂಬರ್ಸ್ ಹೇಗೆ ಪ್ರಿಂಟ್ ಮಾಡೋದು. ಅದಾದಮೇಲೆ ಪ್ರೈಮ್ ನಂಬರ್ಸ್ 1 ರಿಂದ 100ವರೆಗೆ ಪ್ರೈಮ್ ನಂಬರ್ಸ್ ಹೇಗೆ ಪ್ರಿಂಟ್ ಮಾಡೋದು. 1 ರಿಂದ 100ವರೆಗೂ ಫಿಬೋನಾಕಿ ನಂಬರ್ಸ್ ಹೇಗೆ ಪ್ರಿಂಟ್ ಮಾಡೋದು. 1 ರಿಂದ 1000ವರೆಗೂ ಫಿಬೋನಾಕಿ ನಂಬರ್ ಪ್ರಿಂಟ್ ಮಾಡೋದು ಹೇಗೆ. ಡಿಸೈನ್ ಪ್ಯಾಟರ್ನ್ ಅಂತ ಬರುತ್ತೆ, ಅದನ್ನು ಒಂದಿಂದಲೇ ಕಲಿಬೇಕಾಗುತ್ತೆ. ಟ್ರಯಾಂಗಲ್ ಪ್ರಿಂಟ್ ಮಾಡೋದು ಹೇಗೆ, ಸ್ಟಾರಿಂದ ಯೂಸ್ ಮಾಡಿ. ABCD ಅಂದರೆ ಟ್ರಯಾಂಗಲ್ ರೆಕ್ಟ್ಯಾಂಗಲ್ ಪ್ರಿಂಟ್ ಮಾಡೋದು ಹೇಗೆ. ಆಮೇಲೆ ಟ್ರಯಾಂಗಲ್ ರೈಟ್ ಆ್ಯಂಗಲ್ ಪ್ರಿಂಟ್ ಮಾಡೋದು ಹೇಗೆ. ಅದೇ ಥರ ಸ್ವಲ್ಪ ಚೇಂಜಸನ್ನು ಮಾಡಿ ನೀವು ಹೆಂಗೆ ಪ್ರಿಂಟ್ ಮಾಡೋದು ಅಂತ ಇದು ಕಲಿತ್ರೆ ಈಗ ಡಿಸೈನ್ ಪ್ಯಾಟರ್ನ್ ನಿಮ್ಮದೇ ಆದ ಒಂದು ಓನ್ ಕೋಡಿಂಗ್ ಆ್ಯಸ್ ಎ ಪ್ರೋಗ್ರಾಮರ್ ಆಗಿ ನೀವು ಕೆಲಸ ಮಾಡ್ಬೋದು. ಒಳ್ಳೆಯ ಫ್ಯೂಚರ್ ಇದೆ. ಕಾಂಪಿಟೇಷನ್ ಅಷ್ಟೇ ಇದೆ, ಫ್ಯೂಚರ್ ಇದೆ. ಯಾಕಂದರೆ ಇವಾಗ ತುಂಬ ಕಂಪನೀಸ್ ಇದೆಯಲ್ಲ,
ಇದೇ ಇದೇ ಟೆಕ್ನಾಲಜಿ ಯೂಸ್ ಮಾಡಿ ಇದು ಮಾಡ್ತಾರೆ. ಬೇಡಪ್ಪ ಅಂತಂದು ಹೇಳಿದ್ರೆ ನಿಮಗೆ ಒಂದೇ ಜಾವ ಆವಾಗಲೇ ಎಚ್ ಟಿ ಎಮ್ ಎಲ್ ಅಂತ ಒಂದು ಬರುತ್ತೆ. ಎಚ್ ಟಿ ಎಮ್ ಎಲ್ ಅಂತಂದು ಹೇಳಿದ್ರೆ ನಮಗೆ ಹೆಡ್ ಬಾಡಿ ಅಂತ ಇರುತ್ತೆ. ಹೆಡ್ಡು ಬಾಡಿ ನೆಕ್ಸ್ಟು ಹೆಡ್ ಒಳಗಡೆ ಬರಿಬೇಕು ಹೆಡ್ಡಿಂಗ್ ಏನೇನು ಇರುತ್ತೆ ಅಂತ. ಬಾಡಿ ಅಂದರೆ ಅದರೊಳಗಡೆ ಏನೇನು ನೇಮು ಪಾಸ್ವರ್ಡು ಇನ್ಪುಟ್ ಟೈಪ್ ಅಂತ ಬರಿಬೇಕು. ಈ ಥರ ಮಾಡೋದು ನೀವು ಯೂಸಿಂಗ್ ಎಚ್ ಟಿ ಎಮ್ ಎಲ್ ಯೂಸ್ ಮಾಡಿ ಪೇಜಸನ್ನು ಕ್ರಿಯೇಟ್ ಮಾಡಬೇಕು. ಓಕೆ, ಅದಾದಮೇಲೆ ಮತ್ತು ಸಿ ಎಸ್ ಎಸ್ ಅಂತ ಇರುತ್ತೆ. ಅದು ನಿಮ್ಮದು ಇಂಪ್ರೂವ್ ಮಾಡೋದು ಕಲರ್ ನಿಮ್ಮ ವೆಬ್ ಪೇಜಸನ್ನು ನಾನೇ ಒಂದು ಕ್ರಿಯೇಟ್ ಮಾಡಿದೆ. IPL ವೆಬ್ ಪೇಜಸ್ ಅಂತ ಒಂದು ಪೇಜಸನ್ನು ಕ್ರಿಯೇಟ್ ಮಾಡಿದೆ. ಓಕೆ, ಪ್ರಾಜೆಕ್ಟ್ ಮಾಡಿದ್ವಿ ನಾವು ಅದರಲ್ಲಿ. IPL ಎಷ್ಟು ಇಂಡಿಯಾದ ಎಷ್ಟು ಟೀಮ್ ಇದೆಯಲ್ಲ ಅದೇ ಟೀಮನ್ನು ಕ್ರಿಯೇಟ್ ಮಾಡಿದ್ವಿ. ರಾಯಲ್ ಚಾಲೆಂಜರ್ ಸಪ್ರೇಟು ಯೂಸಿಂಗ್ ಜಾವಾ ಸ್ಕ್ರಿಪ್ಟ್ ಮತ್ತು ಎಚ್ ಟಿ ಎಮ್ ಎಲ್ ಅಂತ. ಅದರೊಳಗಡೆ ಎಚ್ ಟಿ ಎಮ್ ಎಲ್ 3 ಪೇಜಸ್ ಬೇಕು ನಿಮಗೆ. ಒಂದು XML ಫೈಲ್ ಬೇಕು, ಒಂದು JSP ಫೈಲು, ಒಂದು ಸಾಲಿಡ್ ಫೈಲ್. ಈ 3 ಫೈಲನ್ನ ನೀವು ಬರೆದುಬಿಟ್ಟು ಕೋಡಿಂಗ್ ಬರೆದು ನೀವು ಒಂದು ಆಮೇಲೆ ಡೇಟಾಬೇಸ್ ಅಂತ ಬೇಕು. ಡೇಟಾಬೇಸ್ಗಳು SQL ಡೇಟಾಬೇಸು, ಒರಾಕಲ್ ಡೇಟಾಬೇಸು, 2 ಬೇರೆ ಡೇಟಾಬೇಸ್ ಇದೆ. MySQL ಡೇಟಾಬೇಸ್ ಅಂತ ಇದೆ. ಆಲ್ಮೋಸ್ಟ್ ಒಂದು ಡೇಟಾಬೇಸ್ ಸಿಮಿಲರ್. ಡೇಟಾಬೇಸ್ ಏಕಪ್ಪ ಬೇಕು ನಿಮಗೆ ಡೇಟಾಬೇಸ್ ಅಂತ ಹೇಳಿದ್ರೆ ನಾನಿವಾಗ ನಾನು ಆಲ್ರೆಡಿ ಹೇಳಿದೆ. ಇವಾಗ ಏನಂತ ಹೇಳಿದರೆ ನಾನು ಇವಾಗ ಅಂತಂದು ಹೇಳಿದೆ ಬರೆದೆ ನೇಮು ಪಾಸ್ವರ್ಡು, ಆಮೇಲೆ ನೀವು ಜೆಂಡರು, ಇಮೇಲು, ಆಮೇಲೆ ಫೋನ್ ನಂಬರು, ಪ್ರೈಮರಿ ಕೀ, ಪ್ರೈಸು, ಈ ಥರ ಇರುತ್ತೆ ಅಂತ ಹೇಳಿದೆ. ಓಕೆ, ಅದನ್ನು ನೀವು ಅದನ್ನು ಸ್ಟೋರ್ ಮಾಡಬೇಕಾಗುತ್ತೆ. ಅದಕ್ಕೊಂದು ಡೇಟಾಬೇಸ್ ಬೇಕು. ಫಾರ್ ಎಕ್ಸಾಂಪಲ್ ಅಪ್ಪ, ಈಗ ನಾವೇ ಇವಾಗ ಬ್ಯಾಂಕಲ್ಲಿ ನಂದು ICICI ಬ್ಯಾಂಕ್ ಅಕೌಂಟ್ ಇದೆ, ನಾನು ಯೂಸ್ ಮಾಡ್ತೇನೆ. ಆಲ್ಮೋಸ್ಟ್ 2013 ಯೂಸ್ ಮಾಡ್ತೀನಿ. ಆಲ್ರೆಡಿ 2017 4 ವರ್ಷ ಆಯಿತು. ಅದು ಹೇಗೆ ವರ್ಕ್ ಆಗುತ್ತೆ, ವಿತ್ಡ್ರಾ ಮಾಡ್ತೀನಿ. ನಾನಿಲ್ಲ ಈ ಚೆನ್ನೈಯಲ್ಲಿ ವಿತ್ಡ್ರಾ ಮಾಡ್ತೀನಿ ಮನಿನ. ವಿತ್ಡ್ರಾ ಮಾಡ್ತೀನಿ, ತೊಗೊಳ್ತೀನಿ. ಇಲ್ಲಿ ಅದು ಹೆಂಗೆ ಬರುತ್ತೆ, ಇನ್ಸೈಡ್ ಹೆಂಗೆ ವರ್ಕ್ ಆಗುತ್ತೆ. ನಾನು ಬೆಂಗಳೂರಲ್ಲಿ ಹೋದ್ರೂ ನಾನೇ ವರ್ಕ್ ಮಾಡ್ತೀನಿ. ಅದು ಹೇಗೆ ವರ್ಕ್ ಆಗುತ್ತೆ ಇನ್ಸೈಡಲ್ಲಿ ಬ್ಯಾಂಕಿಂಗ್ ಎಕ್ಸಾಂಪಲ್ ಅಂತ ಹೇಳಿದರೆ ಇದರಲ್ಲಿ ಯೂಸ್ ಮಾಡಿದ್ರೆ ಇದೇ ಹೇಗೆ ಡೇಟಾ ಸೇವ್ ಆಗಿರುತ್ತೆ ಅಂದರೆ ಡೇಟಾಬೇಸ್ ಸುರೇಶ್ ಅನ್ನೋದೊಂದಿರುತ್ತೆ. ಒಂದು ಸುರೇಶ್ ಅಕೌಂಟ್ ನಂಬರ್ ಅಂತ ಇರುತ್ತೆ. ನಂಬರ್ 1075 ನಂಬರ್ ಇರುತ್ತೆ. ಆ ನಂಬರ್ ಅದು ನಾವು ಕಾರ್ಡ್ ಇಡ್ತೀವಲ್ಲ, ಕಾರ್ಡ್ ಇಟ್ಟ ತಕ್ಷಣವೇ ಡೇಟಾ ಸೇವ್ ಆಗುತ್ತೆ. ನೀವು ಎಷ್ಟು ಸತಿ ಇದು ಮಾಡಿದ್ರು ನಿಮ್ಮ ಕಾರ್ಡ್ ಇಟ್ಟ ತಕ್ಷಣವೇ ಅದ್ರ ಹೆಸರು ಮತ್ತು ಅಕೌಂಟ್ ನಂಬರಲ್ಲಿ ನೀವು ಎಷ್ಟು ವಿತ್ಡ್ರಾ ಮಾಡ್ತೀವಿ, ಎಷ್ಟು ಕಳಿಸಿರ್ತೀವಿ, ಅದೆಲ್ಲ ಡೀಟೇಲ್ಸ್ ಡೇ ಬೈ ಡೇ ಸ್ಟೋರ್ ಹಾಕ್ಯಂತ ಹೋಗುತ್ತೆ. ಅದು ಒಂದು ಡಿವೈಸ್ ಇರುತ್ತೆ. ಈ ರೀತಿ ವರ್ಕ್ ಆಗುತ್ತೆ ಬ್ಯಾಂಕಿಂಗಲ್ಲಿ. ಓಕೆ, ನೀವು ಎಷ್ಟು ಟ್ರಾನ್ಸ್ಫರ್ ಮಾಡ್ಬೋದು, ಮನಿನ ವಿತ್ಡ್ರಾ ಮಾಡ್ಬೋದು, ನೀವು ಚೆಕ್ ಮಾಡ್ಬೋದು ಬ್ಯಾಲೆನ್ಸ್ ಎಷ್ಟಿದೆ ಅಂತ. ಇದು ಆ ರೀತಿ ಯಾವ ಇನ್ಸೈಡೇ ವರ್ಕ್ ಆಗುತ್ತೆ. ಇದು ನಾವು ಇನ್ನೊಂದು ಜಾವದಲ್ಲಿ ಕೆಲಸ ಮಾಡೋರು ಅಥವಾ ಬೇರೆ ಯಾವುದೇ ಟೆಕ್ನಾಲಜಿಯಲ್ಲಿ ಕೆಲಸ ಮಾಡುವಂಥವ್ರು, ಜಾಬ್ ಮಾಡೋವಂಥವ್ರು, ಅಲ್ಲಿ ಇನ್ಸೈಡ್ ಏನಾಗುತ್ತೆ ಅಂತ ಅಷ್ಟು ಬಗ್ಗೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ನಮಗೇನು ಬೇಕು, ಈಗ ಈ ಕೋಡ್ ಬರೆದಿದ್ದು ವರ್ಕ್ ಆಗುತ್ತೆ ಇಲ್ಲ. ನಾನು ಈಗ ಸಪೋಸ್ ಇದನ್ನು ಬರಿತೀನಿ ಅಂತ ಕೋಡು. ಸಪೋಸ್ ನಾನು ಸ್ವಿಚ್ ಕೇಸನ್ನು ಯೂಸ್ ಮಾಡಿಬಿಟ್ಟು ಬರಿತೀನಿ ಏನಂತ, ವಿತ್ಡ್ರಾ ಸ್ಟೇಟ್ಮೆಂಟು, ವಿತ್ಡ್ರಾ ಅಂತ ಬರೋದು ಮೆಥಡ್ ಬರೆದ್ಬಿಟ್ಟು ಒಂದು ಮೆಥಡ್ ಬರೆದು ಆ ಮೆಥಡು ಜಾವದಲ್ಲಿ ಬಂದು ಒಂದು ಮೆಥಡ್ ಅಂತ ಇರುತ್ತೆ. ಮೆಥಡು, ಫಂಕ್ಷನ್ಸು, ಕ್ಲಾಸ್ ಅಂತ ಇರುತ್ತೆ, ಪ್ಯಾಕೇಜ್ ಅಂತ ಇರುತ್ತೆ. ಓಕೆ, ಅದನ್ನು ಒಂದು ಪ್ಯಾಕೇಜ್ ಯೂಸ್ ಮಾಡಿ, ಒಂದು ಕ್ಲಾಸ್ ಯೂಸ್ ಮಾಡಿ, ಒಂದು ಮೆಥಡನ್ನು ಯೂಸ್ ಮಾಡಿ, ಅದರೊಳಗಡೆ ಒಂದು ಎಷ್ಟು ಮೆಥಡನ್ನು 5-6 ಮೆಥಡ್ ಯೂಸ್ ಮಾಡಿ ನಾನು ಪ್ರಿಂಟ್ ಸ್ಟೇಟ್ಮೆಂಟು, ಆವಾಗಲೇ ಬ್ಯಾಲೆನ್ಸ್ ಚೆಕ್ ಇದನ್ನೆಲ್ಲ ನಾನು ಬರಿಬೋದು ಕೋಡನ್ನು. ಇದಕ್ಕೆ ಕೋಡಿಂಗ್. ಓಕೆ, ಇದನ್ನು ಈ ಕೋಡಿಂಗನ್ನು ನೀವು ಮಾಡ್ಬೋದು. ಓಕೆ, ಇದ್ರ ಬಗ್ಗೆ ಇನ್ನೂ ನಿಮ್ಗೆ ಹೆಚ್ಚಿನ ಇದು ಬೇಕಂತ ಹೇಳಿದ್ರೆ ನಾನು ಹೇಳ್ಬೋದು. ಓಕೆ, ನಿಮ್ಗೆ ಹೆಂಗೆ ಇದ್ರ ಬಗ್ಗೆ ಯಾರಾದರೂ ಕ್ಯೂರಿಯಾಸಿಟಿ ಇದ್ದರೆ, ಇಫ್ ಎನಿಬಡಿ somebody wants curiosity how it works, I want to learn some technologies, how it works. Suppose if I speak already I said Java and C++, almost C and Java are 30% almost same. Whatever I'm writing program in C, that is all whatever your Java, whatever you're doing this all operating system by using C only. Previously it was written in C only. Whatever the language we wrote, we are studying Java, like Perl, .NET, AngularJS, Node.js. Nowadays coming new technologies. Okay, but all technologies are stored in the operating system. That operating system Windows is there. Nowadays new make the operating system is there. Okay, by using operating system
they only did the operations and then it works, because they are only they know how it works operating system, because we don't know that how much it works, how it actually works operating system. Only we know how it works Java, and how if in insurance projects also I did so many projects, like I did in previously Tomcat project. Tomcat is a Tomcat. In this Tomcat, okay, you can build your project. Okay. You have to write some codes, okay, like by HTML code, or some JavaScript code, or APIs code, or any code. If you write and execute, practically you can see, and you can execute, and after you can see, you can check how it works this code, how it works this code. Okay. If you want to, means I will show you in the paper itself. ಇದು ಈ ವರ್ಕ್ ಆಗುತ್ತೆ ಅಂತ ಅನ್ನೋದಕ್ಕೆ ಈ ಪ್ರೋಗ್ರಾಮನ್ನು ನೋಡ್ಬೋದು ನೀವು ಹೇಗೆ ಅಂತ ಹೇಳಿದರೆ, ಇದು ಈ ಥರ ಆಗುತ್ತೆ ಈ ಪ್ರೋಗ್ರಾಮ್, ಯಾವ ರೀತಿ ವರ್ಕ್ ಆಗುತ್ತೆ ನೋಡ್ಬೋದು ನೀವು. ಯಾವುದೇ ಪ್ರೋಗ್ರಾಮ್ ಆಗಲಿ ಈ ಪ್ರೋಗ್ರಾಮ್ ಹೆಂಗೆ ವರ್ಕ್ ಆಗುತ್ತೆ ಅಂತ ನೀವು ನೋಡ್ಬೋದು. ಇದೇ ಪ್ರೋಗ್ರಾಮನ್ನು ಬರೆದು ನೀವು ಚೆಕ್ ಮಾಡ್ಬೋದು. ನಾನು ಆವಾಗಲೇ ಹೇಳಿದೆಲ್ಲ ಪ್ಯಾಟ್ರನ್ ಅಂದರೆ ಈ ಥರ ಇರುತ್ತೆ. ಸೊ ಇದನ್ನು ರನ್ ಮಾಡಿದರೆ ಈ ರೀತಿ ಇಟ್ಕೋಬೇಕಾಗುತ್ತೆ. ಅನಿಸ್ತಾ ಇದೆ ಇವಾಗ. ಕಾಣಿಸ್ತಾ ಇಲ್ಲ ಅನಿಸುತ್ತೆ. ಇದು ಈ ಥರ ಆಗುತ್ತೆ ನೋಡಿ, ಹುಡ್ಕೊಂಡು ಇವಾಗ ಆಗುತ್ತೆ. ಯಾವ ಥರ ರನ್ ಆಗುತ್ತೆ, ಯಾವ ರೀತಿ ಆಗುತ್ತೆ ಅಂತ ನೀವು ತಿಳ್ಕೋಬೇಕಾಗುತ್ತೆ. ಓಕೆ, ಇದೇ ಪ್ರೋಗ್ರಾಮ್. ಇದಾದಮೇಲೆ ಈ ಪ್ರೋಗ್ರಾಮ್ ಹೇಗೆ ರನ್ ಆಗುತ್ತೆ, ರನ್ ಅಂತ ಕ್ಲಿಕ್ ಮಾಡಿದರೆ ರನ್ ಆಗುತ್ತೆ. ಔಟ್ಪುಟ್ ಏನು ಬರುತ್ತೆ, ಎಂಟರ್ ಅಂತ ಬರುತ್ತೆ ನೋಡಿ. ಇದೇ ರೀತಿ ಕೋಡ್ ವರ್ಕ್ ಆಗುತ್ತೆ. ಹೇಗೆ ವರ್ಕ್ ಆಗುತ್ತೆ ಅಂತ ರನ್ ಟೈಮ್ ವ್ಯಾಲ್ಯೂ ಎಷ್ಟಾದರೂ ಕೊಟ್ಟರೆ, ರನ್ ಟೈಮ್ ವ್ಯಾಲ್ಯೂ ಬಂದುಬಿಟ್ಟು ಕೊಟ್ಟರೆ ಈ ಥರ ಔಟ್ಪುಟ್ ಬರುತ್ತೆ ನಿಮಗೆ ನೋಡಿ. ಈ ಥರ ಪ್ರಿಂಟ್ ಮಾಡ್ಬೋದು. ನಾನು ಆವಾಗ ಹೇಳಿದೆಲ್ಲ ಪ್ಯಾಟ್ರನ್ ಈ ಥರ ತುಂಬ ಪ್ರಿಂಟ್ ಮಾಡ್ಬೋದು. ಆಮೇಲೆ ಬಂದು ಈ ರೀತಿ ಪ್ರಿಂಟ್ ಮಾಡ್ಬೋದು. ಆವಾಗ ಹೇಳಿದೆ, ಕಾಣಿಸ್ತಾ ಇದೆ ಐ ಥಿಂಕ್, ಕಾಣಿಸ್ತದೆ ಇಲ್ವಾ? ಇದೇ ಥರನ ಪ್ರಿಂಟ್ ಮಾಡ್ಬೋದು. ಔಟ್ಪುಟ್ ಬರ್ತಾ ಇದೆ. ಒಂದು ಇಲ್ಲಿ ರನ್ ಮಾಡಿದರೆ ಇದೇನು ಔಟ್ಪುಟ್ ಬರುತ್ತೆ. ಇದು ಒಂದು ಪ್ಯಾಟರ್ನ್ ಬಂದು ಏನು ಬರುತ್ತೆ ಅಂತ ನೋಡಿ ಔಟ್ಪುಟ್. ಡಿಸೈನ್ ಪ್ಯಾಟರ್ನ್
ಥರ ಪ್ರಿಂಟ್ ಮಾಡ್ಬೋದು. ಪ್ರಿಂಟ್ ಮಾಡೋದು ಇದೆ ಡಿಸೈನ್ ಪ್ಯಾಟರ್ನ್ ಮಾಡ್ಬೋದು. ಒಂದು ಪ್ರೋಗ್ರಾಮ್ ಥರ ಔಟ್ಪುಟ್ ಬರುತ್ತೆ. ಇದಕ್ಕೆ ಕಾಣಿಸುತ್ತೆ, ಇದೇ ಥರ ಔಟ್ಪುಟ್ ಬರುತ್ತೆ. ಓಕೆ, ಈ ರೀತಿ ಇನ್ನೂ ತುಂಬ ಪ್ರೋಗ್ರಾಮ್ಸನ್ನು ನೋಡ್ಬೋದು. ಓಕೆ, ಇದು ಜಾವಾ